ಹರೇ ರಾಮ. ಶ್ರೋತಾಂಸಿ ಸರ್ವರ್ಷ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಸ್ವರ್ಣಾಲಂಕಾರ ಭೂಷಿತವಾಗಿ ಸ್ವರ್ಣ ಮಂಟಪದಲ್ಲಿ ರಾರಾಜಮಾನರಾಗಿ ಈ ಮನೆಯು ಸಮರ್ಪಿಸಿದ ಸೇವೆಯನ್ನು ಸ್ವೀಕಾರ ಮಾಡಿ ಈ ಮನೆಯವರಿಗೆಲ್ಲ, ಸೀಮೆಯವರಿಗೆಲ್ಲ, ನಿಮಗೆಲ್ಲ ಆಶೀರ್ವಾದದ ಹೊಳೆಯನ್ನೇ ಹರಿಸಿದ ರಾಮಾದಿ ದೇವತೆಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಒಂದು ಸ್ವರ್ಣ ಭಿಕ್ಷೆ ನಡಿಬೇಕು ಅಂದರೆ ಅದು ರಾಮದೇವರ ಇಚ್ಛೆ ಹೊರತು ಬೇರೆ ಏನೂ ಅಲ್ಲ. ಕೇವಲ ಮನುಷ್ಯರ ಇಚ್ಛೆಯಿಂದ, ಮನುಷ್ಯರ ಯೋಜನೆಯಿಂದ ಆಗುವಂಥದ್ದಲ್ಲ. ರಾಮನ ಒಲುಮೆಯಿಂದ ಅದು ನೆರವೇರುವಂಥದ್ದು. ನಾವೆಲ್ಲ ಅಲ್ಲಿ ಕೇವಲ ನಿಮಿತ್ತ ಮಾತ್ರರು. ಹಾಗಾಗಿ ಅವನ ಕಾರುಣ್ಯಕ್ಕೆ ಮೊದಲಾಗಿ ಶರಣಾಗಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ನಿಜವಾಗಿ ಶಿಷ್ಯರು ಮಾತನಾಡುವಾಗ ಕೇಳುತ್ತಲೇ ಇರಬೇಕು ಎನ್ನುವ ಭಾವ ನಮಗೆ. ಯಾಕೆಂದರೆ ಅದರಲ್ಲಿರುವ ಸುಖ ಮಾತನಾಡೋದ್ರಲ್ಲಿಲ್ಲ. ಅದನ್ನು ಸ್ವಲ್ಪ ವ್ಯವಹಾರದ ಭಾಷೆಯಲ್ಲಿ ಹೇಳೋದಾದರೆ, ಈ ಕಿವಿಗೆ ಕೊಟ್ಟು ಗೊತ್ತಿಲ್ವಂತೆ, ತಗೊಂಡು ಮಾತ್ರ ಗೊತ್ತಂತೆ. ಅದ್ರ ನಾಲಿಗೆಗೆ ಹಾಗಲ್ಲ, ಅದಕ್ಕೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ. ಇಲ್ಲಿ ಲಾಭ ಆಗೋದು ಯಾವಾಗಲೂ ಕಿವಿಯಲ್ಲಿ ಅಂತ. ಕಿವಿಯಲ್ಲಿ ಖರ್ಚಾಗೋದೇನೂ ಇಲ್ಲ, ಬರ್ತಾ ಇರ್ತದೆ ಹೊರತು ಖರ್ಚಾಗುವಂಥದ್ದು ಏನೂ ಇಲ್ಲ. ಅದ್ರ ನಾಲಿಗೆಯಲ್ಲಿ ಹಾಗಲ್ಲ, ಬರುವಂಥದ್ದೇನೂ ಇಲ್ಲ, ಖರ್ಚಾಗ್ತಾ ಇರ್ತದೆ, ಒಳಗಿಂದ ಹೊರಗೆ ಹೋಗ್ತಾ ಇರ್ತದೆ ನೋಡಿ. ಹಾಗಾಗಿ ಈ ಕೇಳುವ ಸುಖ ದೊಡ್ಡದು ಅಂತ. ಅದರಲ್ಲಿ ಯಾರು ಪಂಡಿತ ಪ್ರಕಾಂಡರು ಪ್ರವಚನ ಮಾಡುವಾಗ ಕೇಳೋ ವಿಷಯ ಬೇರೆ, ಇಂಥವರು ತಮ್ಮ ಹೃದಯವನ್ನೇ ಮಾತನಾಡುವಾಗ, ಅಂತರಂಗವನ್ನೇ ಮಾತನಾಡುವಾಗ ಕೇಳುವ ಒಂದು ನೆಮ್ಮದಿ ಬೇರೆ ಅಂತ. ನಿಜವಾಗಿ ಹೌದು, ವಿನಾಯಕ ಎಷ್ಟು ಪೂರ್ತಿ ಮಾಡಿದರೂ ಪೂರ್ತಿ ಆಗಲಿಲ್ಲ. ಯಾಕೆಂದರೆ ಅದು ಪೂರ್ತಿ ಆಗದೇ ಇರೋಷ್ಟಿದೆ. ಅನೇಕ ವರ್ಷಗಳ ತಲೆಮಾರುಗಳ ಬಾಂಧವ್ಯ ಅದು. ಆ ತಲೆಮಾರುಗಳ ವಿಷಯ ಹಾಗೆ ಇರಲಿ, ಈ ತಲೆಮಾರಿನದೇ ತೊಗೊಂಡ್ರೂ ಕೂಡ ಅದು ಆಡಿ ಮುಗಿಯುವಂಥದ್ದೆಲ್ಲ. ಅಷ್ಟೆಲ್ಲ ಘಟನೆಗಳು, ಭೇಟಿಗಳು, ಸಂದರ್ಭಗಳು, ತಿರುವುಗಳು ಎಷ್ಟೋ ಜೀವನದಲ್ಲಿ ನಿರೀಕ್ಷೆ ಮೀರಿರ್ತಕ್ಕಂಥ ಶುಭಗಳು ನಡೆದಾಗ ಅದನ್ನು ಬಾಯಿಂದ ಹೇಗೆ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಥದ್ದದೊಂದು. ಹಾಗಾಗಿ ಶಬ್ದ ಒಂದಾದರೂ ಅದು ಕೊಡುವ ಭಾವ 100. ಒಂದು 5 ನಿಮಿಷವೇ ಮಾತನಾಡಿದ್ರು ಕೂಡ ಜೀವನ ಎಲ್ಲ ಮಾತನಾಡಿದ ಹಾಗೆ ಅಷ್ಟು ಸಾರ ಅದರಲ್ಲಿ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಾವು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೇವೆ, ಭಾವವೇ ದೊಡ್ಡದು, ಸಂಪತ್ತು ದೊಡ್ಡದಲ್ಲ. ನೀವು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಪತ್ತಿಂದಲೇ ಸಾಧ್ಯ ಅಂತಲ್ಲ. ಎಷ್ಟೋ ಮಂದಿ ಸಂಪತ್ತಿರುವಂಥವರಿಗೆ ಮನಸ್ಸೇ ಬರೋದಿಲ್ಲ, ಅಥವಾ ಅವರಿಗೆ ಕೂಡಿ ಬರೋದಿಲ್ಲ, ಅದು ಅವಕಾಶ ಒದಗಿ ಬರೋದೇ ಇಲ್ಲ. ಆದರೆ ಅದು ಬರುವಾಗ ಸಂಪತ್ತನ್ನು ನೋಡಿ ಬರೋದಿಲ್ಲ. ಸಾಲ ಇದ್ದರೂ ಅಥವಾ ಕಷ್ಟ ಇದ್ದರೂ ಅದನ್ನೆಲ್ಲ ನೋಡಿ ಬರೋದಿಲ್ಲ ಅದು ಅಂತ. ಅದಕ್ಕೆ ಬರಬೇಕು ಅಂತ ಅನಿಸಿದಾಗ ಅದು ಬರುವಂಥದ್ದು, ಕೊಡಬೇಕು ಅನಿಸೋದನ್ನು ಕೊಟ್ಟು ಹೋಗುವಂಥದ್ದು, ಅದೊಂದು ಹಾಗೆ ನಡೆಯುವಂಥದ್ದು. ಹಾಗಾಗಿ ಎಷ್ಟೋ ಸ್ವರ್ಣ ಭಿಕ್ಷೆಗಳು ಅದೆಲ್ಲ ತುಂಬ ಅಂದರೆ ಹಣ ಉಳ್ಳವರು ಮಾಡಿದ್ದು ಅಂತಲ್ಲ, ಹಣಕಾಸು ದೊಡ್ಡ ನಿಧಿ ಉಳ್ಳವರು ಮಾಡಿದ್ದು ಅಂತೇನಲ್ಲ ಅಂತ, ಭಾವ ಇದ್ದವರು ಮಾಡುವಂಥದ್ದು ಅದು ಅಂತ. ಹಾಗಾಗಿ ಅಂಥ ತುಂಬ ಒಂದು ಭಾವಾನ್ವಿತವಾದ ಸಂದರ್ಭ ಇದು. ಈ ಸಂದರ್ಭ ಅಂದರೆ ಇದು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿತ್ಯ ಬರುವಂಥ ಸಂದರ್ಭ ಅಲ್ವೇ ಅಲ್ಲ. ಜೀವಮಾನದಲ್ಲಿ ಎಂದೋ ಒಮ್ಮೆ ಬರ್ತಕ್ಕಂಥ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಭಾವಪರವಶನ ಆದರೂ ಕೂಡ ಆದಷ್ಟು ಈ ಮಾತನ್ನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ವಿನಾಯಕ ಅದೇ ವಿಶೇಷ ಅಂತ ಅನಿಸ್ತದೆ ನನಗೆ. ಅಷ್ಟೊತ್ತು ಮಾತಾಡ್ತಾನೆ ನಾವು ನಿರೀಕ್ಷೆ ಮಾಡಲಿಲ್ಲ, ಇದು ಎಷ್ಟೊತ್ತಿಗೆ ನಿಲ್ತದೆ ಅನ್ನೋ ಸಂದರ್ಭದಲ್ಲಿ ನಾವಿದ್ವು. ಆದರೆ ಹಾಗಾಗದೆ ಇಡಿಯಾಗಿ ಮಾತನಾಡಿದ್ದಾನೆ. ವಿನಾಯಕನ ಬಳಕೆ ಹಾಡಿಂದ, ನಮಗೆ ಭಜನೆಯಿಂದ, ಮಠದಲ್ಲಿ ಬಂದು ಅಥವಾ ಇಲ್ಲಿ ಬಂದಾಗಲೂ ಕೂಡ ತುಂಬ ಸುಶ್ರಾವ್ಯವಾಗಿ
ಭಾವಪೂರ್ಣವಾಗಿ ಭಜನೆ ಮಾಡುವಾಗ ನಾವು ಮೈ ಮರಿತಾ ಇದ್ವು. ಅಲ್ಲಿಂದ ನಮಗೆ ಅದರ ವಿಶೇಷವಾದ ಬೆಳಕೆ ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ಳೋವಂಥದ್ದು. ಮತ್ತು ಶಶಿಕಲಾ ಶ್ರೀಪಾದ ಅವರು ಕೂಡ ಅವರು ಸಾಮಾಜಿಕವಾಗಿ ಅವ್ರ ಬಗ್ಗೆ ವರ್ಣನೆ ಮಾಡೋದಕ್ಕಿಂತ ಇದೆ ಬೇಕಾದಷ್ಟು, ಇಲ್ಲ ಅಂತಲ್ಲ. ಅದಕ್ಕಿಂತ ಹೆಚ್ಚು ಅವರ ಒಳಗಿನ ವ್ಯಕ್ತಿತ್ವ ತುಂಬ ದೊಡ್ಡದಿದೆ, ತುಂಬ ಶುದ್ಧವಾದ ಮನಸ್ಸು, ವಂಚನೆ ಇಲ್ಲೇ ಇರುವಂಥ ಜೀವನ, ಪ್ರಾಮಾಣಿಕವಾಗಿರುವಂಥ ಜೀವನ, ಅಂತರಂಗದ ಸಾಧನೆ, ಇದೆಲ್ಲ ಸೇರಿರ್ತಕ್ಕಂಥ ಬದುಕು ಅವರಿದ್ದು. ಹಾಗಾಗಿ ಒಂದು ವಿಶೇಷ ಭಾವನೆಯನ್ನು ನಾವು ಯಾವಾಗಲೂ ಅವ್ರ ಬಗ್ಗೆ ಇಟ್ಕೊಂಡಿದ್ದೇವೆ. ಇವತ್ತು ನಿನ್ನೆ ಅಂತಲ್ಲ, ನೋಡಿದಾಗಿಂದ ಒಂದು ವಿಶೇಷ ಭಾವನೆ ನಮಗಿದೆ. ಇದೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಕೂಡಿ ಬಂದಿರುವಂಥದ್ದು. ವಿನಾಯಕನು ಈ ಕುಟುಂಬ ಒಟ್ಟಾರೆ ಅನೇಕ ಏಳು ಬೀಳುಗಳನ್ನು, ಸವಾಲುಗಳನ್ನು, ಅವಘಡಗಳನ್ನು, ಕೆಲವು ಸಾರಿ ಕಷ್ಟ ಪರ್ವತಗಳನ್ನು ದಾಟಿ ಬಂದಿರುವಂಥದ್ದು ಅಂದರೆ ತಪ್ಪಿಲ್ಲ. ಈ ಕುಟುಂಬಕ್ಕೆ ಸಂಬಂಧಪಟ್ಟಲ್ಲ ಒಬ್ಬರೊಬ್ಬರು ಬಂದು ನಮ್ಮ ಸಂಪರ್ಕ ಮಾಡ್ತಾ ಇದ್ರು ಆ ಸಮಯದಲ್ಲಿ. ಹೀಗಾಗಿದೆ ಮುಂದೇನು ಅನ್ನೋ ಥರದ ಅನೇಕ ಸಂದರ್ಭಗಳು ಬಂದು ಹೋಗಿದೆ. ಪ್ರತಿ ಸತಿಯೂ ಬಂದು ಭೇಟಿ ಮಾಡಿ ಮಾತಾಡ್ಲಿಕ್ಕೆ ಆಗಿದೆ ಅಂತೇನಿಲ್ಲ ಅಂತ, ಹೇಗೋ ಎಲ್ಲಿಂದೋ ಯಾವುದೋ ರೀತಿಯ ಸಂಪರ್ಕ ಇಂಥ ಒಂದು ಸಂದರ್ಭದಲ್ಲಿ ಇದೆ ಮುಂದೆ ಅನ್ನುವಂಥ ದೇವರು ಅದೆಲ್ಲವನ್ನು ದಾಟಿಸಿ ಇಲ್ಲಿವರೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ. ಸಾಮಾನ್ಯವಾಗಿ ಈಗ ವೈದ್ಯಕೀಯವಾಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆ ದೃಷ್ಟಿಯಿಂದ ನೋಡಿದ್ರು ಕೂಡ ಇಲ್ಲ, ಸಾಧ್ಯತೆ ಇಲ್ಲ ಅನ್ನುವಂಥದ್ದೆಲ್ಲ ಸಾಧ್ಯ ಆಗಿದೆ. ಹಾಗಾಗಿ ಅದೆಲ್ಲ ಪವಾಡಗಳು, ಅದೆಲ್ಲ ಶುದ್ಧ ಮನಸ್ಸು ಮಾಡುವಂಥ ಪವಾಡಗಳು, ಶುದ್ಧ ಭಕ್ತಿ ಮಾಡುವಂಥ ಪವಾಡಗಳು ಎಂಬುದಾಗಿ ನಾವು ಹೇಳುವಂಥದ್ದು. ಹಾಗಾಗಿ ನಾವು ಈ ದಿನವನ್ನು ಎದುರು ನೋಡ್ತಾ ಇದ್ವು. ತುಂಬ ಸಂತೋಷಪಟ್ಟು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಈ ಸೀಮೆಯ ಹಾಗೆ, ಕ್ಯಾತ್ನೂರು ಸೀಮೆ ಅನ್ನೋದು ತುಂಬ ಒಂದು ಸಂತೋಷದ ಸೀಮೆ, ನಮ್ಮ ಪಾಲಿಗೆ ತುಂಬ ಹೆಮ್ಮೆಯ ಸೀಮೆ, ಸಂತೋಷದ ಸೀಮೆ, ತುಂಬ ಒಂದು ಅಭಿಮಾನದ ಸೀಮೆ ಅದು. ನಮಗೂ ಹೃದಯ ತುಂಬಿ ಬಂತು. ವಿನಾಯಕ್ ಹೇಳಿದ್ನು, ಅಶೋಕ್ ಹೇಳಿದ್ನು, ಇಬ್ಬರೊಬ್ಬರು ಹೇಳಿದ್ರು. ಅಂದರೆ ಅನೇಕರನ್ನು ಕಳ್ಕೊಂಡು ನಾವು, ಅಶೋಕ್ ಹೇಳಿದ್ಯಾ ಇದನ್ನ? ನೀನು ಹೇಳಿದ್ಯಾ? ಹೌದೌದು. ಅನೇಕರು ಅಂದರೆ ನಾವು ಪ್ರಾರಂಭ ಮಾಡುವಾಗ, ಈ ಸಂಚಾರ ನಡೆಸುವಾಗ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು, ಎಲ್ಲದಕ್ಕೂ ಆಧಾರವಾಗಿದ್ದವರು, ಸೀಮೆಗೆ ದೊಡ್ಡ ಸೊತ್ತಾಗಿದ್ದಂಥವ್ರು ಅನೇಕರು ಇವತ್ತಿಲ್ಲ. ದೊಡ್ಡ ದೊಡ್ಡ ಹೆಸರುಗಳು ಅನೇಕ ಇವತ್ತಿಲ್ಲ. ಎಷ್ಟೋ ಜನ ಆ ಸಮಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥವ್ರು, ಮೊದಲ ದೊಡ್ಡ ಹೆಸರು ಅಂತಲ್ಲ, ಆದರೆ ಆ ಸಮಯದಲ್ಲಿ ಅವರು ಎದ್ದು ಬಂದವರು ಅಂತ ಅವರೂ ಇಲ್ಲ, ಹಿಂದಿನವರು ಕೂಡ ಇಲ್ಲ ಅಂತ ಸಂದರ್ಭ ಅಂತ. ಹಾಗಾಗಿ ನಾವು ಈ ಸಮಯದಲ್ಲಿ ಹೇಳೋದಕ್ಕೆ ಅಪೇಕ್ಷೆ ಪಡೋದು ಏನಂದರೆ, ಈ ಕಳೆದುಕೊಂಡಿದ್ದು ಏನಿದೆಯಲ್ಲ ಇದು ತುಂಬ ಅಮೂಲ್ಯವಾಗಿರುವಂಥದ್ದು. ಅದರಲ್ಲಿ ಎರಡನೇ ಮಾತೇನೂ ಇಲ್ಲ. ಕಳೆದುಕೊಂಡಿದ್ದು ಅತ್ಯಂತ ಅಮೂಲ್ಯ, ಆದರೆ ಈಗ ಇರುವುದು ಕೂಡ ಅಮೂಲ್ಯವೇ ಅಂತ. ಈಗೇನಿದೆ ಸೀಮೆಯಲ್ಲಿ, ಈ ಸೀಮೆಯಲ್ಲಿ ಎಲ್ಲವೂ ಕಳೆದು ಹೋಗಿದೆ ಅಂತೇನಿಲ್ಲ. ಅನೇಕರು ಈಗಲೂ ಕೂಡ ಈ ಸೀಮೆಯಲ್ಲಿ ಅಂಥವರು ಒಳ್ಳೊಳ್ಳೆಯವರು ಇದ್ದಾರೆ ಇವತ್ತು ಕೂಡ. ಹಾಗಾಗಿ ಅವರು ಮುಂದೆ ಬರಬೇಕು ಅಂತ. ಯಾಕೆಂದರೆ ಇದು ಲೋಕ ಸ್ವಭಾವ. ಇದು ಗಂಗೆ ಅಂತ ಕರೆಯುವಾಗ ಯಾವ ನೀರಿತ್ತೋ, ಮೊಟ್ಟ ಮೊದಲು ಗಂಗೆ ಅಂತ ಹೆಸರಿಡುವಾಗ ಯಾವ ನೀರಿತ್ತೋ ಆ ನೀರು ಎಲ್ಲಿದೆ ಈಗ ಅಂತ ಅವತ್ತೇ ಇಲ್ಲ, ಅದು ಇವತ್ತಿ ಅನ್ನೋದು. ಆದರೆ ಮತ್ತೆ ಬಂದಿದ್ದು ಗಂಗೆ, ಹರಿದು ಹೋದ ಮೇಲೆ ಆ ನೀರು ಮತ್ತೆ ಬರೋದು ಯಾವುದು, ಅದು ಕೂಡ ಗಂಗೆ ಅಲ್ವ ಅಂತ. ಹಾಗೆ ಸೀಮೆಯಲ್ಲಿ ಅದು ಏರ್ಪಡಬೇಕು ಅದು ಅಂತ. ಹೊಸ ಗಂಗೆ ಹರಿದು ಬರಬೇಕು, ಎಲ್ಲರೂ ಆ ದಾರಿಯನ್ನು ತುಳಿಬೇಕು, ಆ ದಾರಿಯನ್ನು ಅನುಸರಿಸಬೇಕು ಎಂಬುದಾಗಿ ಬಯಸುವಂಥದ್ದು. ಆದರೆ ಆ ನಷ್ಟಗಳು ಅವರನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಂಥವ್ರೆ. ಇನ್ನೂ ಕೆಲವು ಹೆಸರುಗಳಿದೆ ಅದಲ್ಲದೆ, ಅವರೆಲ್ಲ ಅಂಥವ್ರು ಆಗಿದ್ರು ಅನ್ನೋದನ್ನ ಈ ಸಮಯದಲ್ಲಿ ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಳ್ತೇವೆ. ಒಂದು ರೀತಿಯಲ್ಲಿ ಇದು ಸೀಮೆ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ, ಇದೊಂದು ಮನೆ ಕಾರ್ಯಕ್ರಮ ರೀತಿಯಲ್ಲಿ ಇಲ್ಲ. ಹಾಗಾಗಿ ಶೇಷಾಚರಣೆಗೆ ಒಂದು ಆಶೀರ್ವಾದ ಕೊಡೋ ಸಂದರ್ಭ ಬಂತು. ಪಾಪ ಅವನಿಗೆ ಅದು ಗೊತ್ತೂ ಇಲ್ಲ, ನಿರೀಕ್ಷೆಯೂ ಇಲ್ಲ. ಗೊತ್ತಿದ್ರೆ ಮಗನೂ ಬರ್ತಿದ್ನೋ ಏನೋ, ಮಗ ನಿನ್ನ ಇದ್ದ, ಮಗ ಸೊಸೆಯೂ ಬರ್ತಿದ್ರೋ ಏನೋ ಅಂತ. ಆದ್ರೆ ಗೊತ್ತಿದ್ರೆ ಅವನೇ ಬರ್ತಿದ್ನೋ ಇಲ್ವೋ ಅಂತ ಪ್ರಶ್ನೆ ಇದೆಯಲ್ಲ, ಈ ಶೇಷಾಚರಣೆ ಬರ್ತಿದ್ನೋ ಇಲ್ವೋ ಅಂತ. ಹಾಗಾಗಿ ವಿಷಯವೇ ಗೊತ್ತಿಲ್ಲದೆ ಆ ಕಾರ್ಯಕ್ರಮ ಒಂದು ನೆರವೇರಬೇಕು, ಇಂಥದ್ದಾಗಬೇಕು. ಯಾಕೆಂದರೆ ಸನ್ಮಾನಗಳು ತುಂಬ ನಡೀತವೆ ಪ್ರಪಂಚದಲ್ಲಿ, ಎಲ್ಲ ದಾಂಭಿಕ ಪೂರ್ತಿ, ಎಲ್ಲ ಆಡಂಬರ, ಪರಸ್ಪರ ಲಾಭಕ್ಕಾಗಿ ನಡೆಯುವಂಥದ್ದು, ಹೆಸರಿಗಾಗಿ ನಡೆಯುವಂಥದ್ದು, ಅಂಥದ್ದು ಸಮಾಜದಲ್ಲಿ ಎಲ್ಲಿ ನಡೆದ್ರೂ ಇದೆ. ಆದರೆ ನಿಜವಾದ ಕಾರ್ಯಕರ್ತರು, ನಿಜವಾಗಿಯೂ ಪರಿಶ್ರಮ ಮಾಡಿದವರು, ತಮ್ಮ ಬೆವರನ್ನೇ ರಕ್ತವಾಗಿ ಧಾರೆ ಎರೆದಂಥವ್ರು ಅಥವಾ ರಕ್ತವನ್ನೇ ಕೊಟ್ಟಂಥವ್ರು ಅಂಥವ್ರು ಕೂಡ ಇರ್ತಾರೆ, ಜೀವನವನ್ನೇ ಕೊಟ್ಟಂಥವ್ರು. ಅಂಥವ್ರನ್ನು ಸಮಾಜ ಗುರುತಿಸ್ಬೇಕು. ಯಾಕೆಂದರೆ ಅಂಥವ್ರು ಪೀಳಿಗೆ ಬೆಳಿಬೇಕು. ಅವ್ರಿಗೇನು ಬೇಡ, ಈ ಶೇಷಾಚರಣೆಗೆ ಏನು ಬೇಡ. ಶೇಷಾಚರಣೆಗೆ ಸಂಸ್ಥಾನದ ಆಶೀರ್ವಾದ ಬೇಕು ಅಂತ ಮುಂದೆ ತಗೊಳ್ತಾನೆ ನೋಡೋದನ್ನು, ನಂಗೆ ಸಭೆಯನ್ನು ಬೇಕು ಅಂತಿಲ್ಲ ಅಂತ ಅವ್ರು ಖಂಡಿತ ಹೇಳ್ಬೋದು. ಆದರೆ ಇದು ಬೇರೆಯವ್ರಿಗೊಂದು ಸ್ಫೂರ್ತಿ ಅಂತ. ಅಂಥವರು ಸಮಾಜದಲ್ಲಿ ಬೆಳೆಯೋದು ಹೇಗೆ, ಅಂಥ ಪೀಳಿಗೆ ಸಮಾಜದಲ್ಲಿ ಮುಂದುವರಿಯೋದು ಹೇಗೆ, ಒಂದನ್ನು ನೋಡಿದಾಗ ಮತ್ತೊಂದು ಬರುವಂಥದ್ದು ಅಂತ. ಹಾಗಾಗಿ ಸಮಾಜದ ಸ್ಫೂರ್ತಿಗಾಗಿ ಆ ಗುರುತಿಸುವಿಕೆ
ಬೇಕಾಗುವಂಥದ್ದು. ಹೌದು, ನಿಜವಾಗಿ ಅವರೆಲ್ಲರೂ ಕೂಡ ಪರಿಶ್ರಮ ಮಾಡಿದ್ದಾರೆ. ಈಗ ಅಲ್ಲಿ ನಿಸರಾಣಿ ತೋಟ ಇದೆ, ನಾವು ಎಷ್ಟು ಸರಿ ಹೋಗಿದ್ದೇವೆ ತೋಟಕ್ಕೆ ಅಂತ. ಎಲ್ಲೋ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿರ್ತಾರೆ, ಒಂದ್ಸರಿ ನೋಡಿರ್ತೇನೆ ಅವನು, ಮತ್ತು ಪೂರ್ತಿ ಅವರೇ ಮಾಡಿದ್ದಲ್ವಾ ಅಂತ, ಸಂಪೂರ್ಣ ಅವರೇ ಮಾಡಿದ್ದು. ಎಷ್ಟರ ಮಟ್ಟಿಗೆ ನಂಬಿಕೆ ಅಂದರೆ, ಈಗ ನಾವು ವರ್ಷಕ್ಕೊಂದ್ಸರ್ತಿ ಏನು ಅಂತ ಕೇಳದೇ ಇದ್ದು ಅಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇರ್ತದೆ, ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಎಷ್ಟೋ ಕಡೆ ದಿನ ನೋಡ್ತಾ ಇರ್ತಾರೆ, ಆದರೂ ಕೂಡ ವ್ಯತ್ಯಾಸಗಳಾಗ್ತವೆ ಅಂಥದನ್ನು ಕಾಣ್ತೇವೆ ಸಮಾಜದಲ್ಲಿ. ಆದರೆ ಇಲ್ಲಿ ತಿರುಗಿ ನೋಡದೇ ಇದ್ರು ಅಲ್ಲಿ ಯಾವ ಏರುಪೇರು ಕೂಡ ಆಗೋದಿಲ್ಲ ಅಂತ, ಎಲ್ಲವೂ ಸರಿಯಾಗಿ ನಡೀತಾ ಇರ್ತದೆ. ಕಾರಣ ಏನಂದರೆ, ಈ ರೀತಿ ಸಮರ್ಪಿತ ಕಾರ್ಯಕರ್ತರು, ಸಮರ್ಪಿತ ಸೇವಕರು, ಅವರಿಗೆ ನಮ್ಮ ಇಡೀ ಮಠದ ಸಂಸ್ಕೃತಿಯ ವಾತಾವರಣ ಆಗಿದೆ. ನಮಗೆ ನಮ್ಮ ಕಾರ್ಯಕರ್ತರುಗಳಿಗೆ ಇಲ್ಲಿ ಸ್ಥಾನಮಾನಗಳು ಬೇಡ, ಅವರಿಗೆ ಸನ್ಮಾನ ಬೇಡ, ಅವರಿಗೆ ಪದವಿ ಬೇಡ, ಅವರಿಗೆ ಗುರುಮಠ ಎಲ್ಲಕ್ಕಿಂತ ಮೊದಲು, ಅದಕ್ಕಾಗಿ ಎಲ್ಲವೂ ಅಂತ. ಈಗ ನಾವು ಒಂದು ಹುದ್ದೆ ಕೊಡ್ತೇನೆ ಅಂತ ಕೇಳಿದ್ರೆ, ಇಲ್ಲ ನಾನು ಸೇವೆ ಮಾಡ್ಕೊಂಡಿರ್ತೇನೆ, ಹುದ್ದೆ ಬೇಡ ಅಂತನೋರೆ ಭಾಳ ಮಂದಿ, 10ರಲ್ಲಿ 9 ಮಂದಿ, 10 ಅಂದ್ರೂ ಕೂಡ ತಪ್ಪಿಲ್ಲ. ಪದವಿ ಕೊಟ್ಟರು ಬೇಡ ಅಂತಂದ್ರೆ ಹೆಚ್ಚು ಅಂತ, ಸೇವೆ ಮಾಡ್ಕೊಂಡಿರ್ತೇವೆ ನಾವು, ಸಾಕು ನಂಗೆಂತಕ್ಕೆ ಇದೆಲ್ಲ ಅಂತಲೇ ಕೇಳಿದ್ರು. ಆದರೂ ಕೂಡ ಒತ್ತಾಯ ಮಾಡಿ ಕೊಡಬೇಕಾಗಿ ಬರ್ತದೆ ಅಂತ. ಗುರುತಿಸುವುದು ನಾವೇ ಗುರುತಿಸಲಿಕ್ಕೆ ಆರಂಭ ಮಾಡಿದ್ವು, ಯಾರೂ ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಯಾವ ಶಿಷ್ಯರು ಕೂಡ ತಮ್ಮನ್ನು ಗುರುತಿಸ್ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ, ಅದು ನಾವೇ ಗುರುತಿಸ್ತಾ ಬಂದಿದ್ದೇವೆ. ಆದರೆ ಎಷ್ಟೋ ಮಂದಿ ಗುರುತಿಸೋಕ್ಕಾಗದೇ ಇರ್ಬೋದು, ಆಗ ಸಮಸ್ಯೆಗಳಾಗ್ತವೆ. ನಿಜವಾಗಿ 10 ಮಂದಿ ಕೆಲಸ ಮಾಡಿದಾಗ ನಾವು 5 ಮಂದಿ ಗುರುತಿಸಿ 5 ಮಂದಿ ಗುರುತಿಸ್ತಾ ಇದ್ರೆ ಅವ್ರಿಗೆ ಬೇಸರ ಆಗ್ಬೋದು ಅಂತ. ಆದರೆ ಹಾಗೂ ಕೂಡ ಆಗ್ತಾ ಇಲ್ಲ ಅಂತ. ಎಷ್ಟೋ ಮಂದಿ ಎಲೆಮರೆ ಕಾಯಿಗಳಾಗಿ ಉಳ್ಕೊಂಡ್ರು ಅಂತ, ಹಾಗೇ ಇದ್ದಾರೆ ಇವತ್ತು. ಹೀಗಿರಬೇಕು ಮಠ ಅಂತ ನಮ್ಮ ಭಾವನೆ, ಹೆಸರಿಗಾಗಿ ಅಲ್ಲ ಮಾಡುವಂಥ. ಯಾಕೆಂದರೆ ಹೆಸರು ಬಂದಾಗ ಒಂಚೂರು ಪುಣ್ಯ ಕಡಿಮೆ ಆಗ್ತದೆ. ಹಾಗಾಗಿ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳುವಂಥದ್ದು ಅಂತ. ಯಾಕೆಂದರೆ ಇಡೀ ಶ್ರೇಯಸ್ಸು ನಮಗಿರ್ತದೆ ಆಗ ಅಂತ. ತಾವೇ ಕರೆದು ಗುರುತಿಸಿದ್ರೆ ವಿಷಯ ಬೇರೆ, ನಾವಾಗಿ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡಬಾರದು, ನಾವಾಗಿ ಅಪೇಕ್ಷೆಯನ್ನು ಕೂಡ ಪಡಬಾರದು. ಅಪೇಕ್ಷೆ ಪಟ್ಟರೂ ಕೂಡ ಆ ಶ್ರೇಯಸ್ಸಲ್ಲಿ ಒಂದಷ್ಟು ಕೊರತೆ ಎಂಬುದನ್ನು ನಮ್ಮ ಸಂಸ್ಕೃತಿ ಹೇಳುವಂಥದ್ದು. ಈ ಕ್ಯಾಸನೂರು ಸೀಮೆಯಲ್ಲಿ ಅಂಥ ರತ್ನಗಳು, ಅಂಥ ಮಾಣಿಕ್ಯಗಳು ಅನೇಕ ಇದ್ದಾವೆ. ಅಂಥ ಅನೇಕ ಎಲೆಮರೆ ಕಾಯಿಗಳು, ಸೇವಕರು, ನಿಷ್ಠರು, ಸಮರ್ಪಣೆ ಮಾಡಿರುವಂಥವ್ರು, ಮಾಡ್ತಾ ಇರುವಂಥವ್ರು, ಜೀವ ತೆಗೆದಂಥವ್ರು ಎಷ್ಟೋ ಮಂದಿ ಈ ಸೀಮೆಯಲ್ಲಿದ್ದಾರೆ. ಇನ್ನೂ ಕೂಡ ಅಂಥವ್ರು ಹೊಸ ಪೀಳಿಗೆ ಬರಬೇಕು, ಅದೇ ರೀತಿ ಆಗಬೇಕು, ಆಗ್ತಾ ಇದೆ, ಅದೇ ಥರಲ್ಲಿದೆ. ಆದರೆ ಸಂಖ್ಯೆ ಕಡಿಮೆ. ದೊಡ್ಡ ಸಮಸ್ಯೆ ಅಂದರೆ ಅಷ್ಟು ಸಂಖ್ಯೆ ಇಲ್ಲ ಈಗ ಅಂತ. ಈ 400ಕ್ಕಿಂತ ಹೆಚ್ಚು ಮನೆಗಳು ಒಂದು ಕಾಲದಲ್ಲಿ ಇದ್ವಲ್ಲ, ಈಗ ಮುಂದಿನ ಪೀಳಿಗೆಗೆ ಆ ಸಂಖ್ಯೆಯನ್ನು ನಿರೀಕ್ಷೆ ಮಾಡೋದು ಕಷ್ಟ ಇದೆ. ಮನೆ ಇರ್ಬೋದು, ಮನೇಲಿರೋ ಜನ ಇಲ್ಲ, ಇದ್ದರೂ ಯಾರು ತುಂಬ ವಯಸ್ಸಾದವರು, ಅವ್ರನ್ನ ನೋಡೋದಕ್ಕೆ ಮತ್ತೊಬ್ಬರು ಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ. ಹಾಗಾಗಿ ಸಂಖ್ಯೆ ಬೇಕು, ಗುಣಮಟ್ಟ ಬೇಕು, ಎರಡೂ ಕೂಡ ಬೇಕು. ಆ ರೀತಿಯಲ್ಲಿ ಸಮಾಜ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದಂಥ ಒಂದು ಪ್ರಮೇಯ ಇದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಮಾಡುವಂಥದ್ದು. ಅಂತೂ ವಿನಾಯಕನ ಒಂದು ಮಾತನ್ನು ಕೇಳುವಾಗ, ಹೇಗೆ ಒಂದು ಗೃಹಸ್ಥ ಕುಟುಂಬ 7 ಬೀಳುಗಳನ್ನು ಅನುಭವಿಸ್ತದೆ, ಹೇಗೆ ಕಷ್ಟಗಳು ಬರ್ತವೆ, ಹೇಗೆ ಅಂದರೆ ಒಂದು ಈಗ ವ್ಯವಹಾರ ಎನ್ನುವಂಥದ್ದು ಕೈ ಕಟ್ಟುವಂತ ಮಾಡ್ತದೆ. ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ಸಿದ್ರು ಕೂಡ ವ್ಯವಹಾರದಿಂದ ಕೈ ಕಟ್ಟಿ ಹೋಗುವಂಥ ಸಂದರ್ಭಗಳು ಏನು, ನಾವೆಷ್ಟು ಒಂದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದೇ ಅಂಶವನ್ನು ಅದೇ ಭಾಗವನ್ನಾಗುವಂಥ. ಹೇಗಿದ್ದದ್ದು ಹೇಗಾಯಿತು ಅಂತ, ಎಂತಹ ಕಷ್ಟದಲ್ಲಿ ಇದ್ದಿದ್ದು ದಾಟಿ ಬರುವಂತೆ ಆಯಿತು, ಅದನ್ನು ದೇವರು ಅನುಗ್ರಹ ಮಾಡುವಂತೆ ಆಯಿತು ಅಂತ, ಅದು ವಿಶೇಷ. 2 ಬಗೆಯ ಸುಖಗಳಿದೆಯಂತೆ ವಿನಾಯಕ. ಒಂದು ಸಾತ್ವಿಕ ಸುಖ, ಇನ್ನೊಂದು ರಾಜಸ ಸುಖ ಅಂತ. ಈ ಸಾತ್ವಿಕ ಸುಖ ಹೇಗಿರ್ತದೆ ಅಂದರೆ, ಮೊದಲೆಲ್ಲ ಕಷ್ಟ, ಕೊನೆಯಲ್ಲಿ ಸುಖ. ಹಿಂದೆ ಕಷ್ಟ ಇದ್ದು ಮುಂದೆ ಬರುವ ಸುಖಕ್ಕೆ ಸಾತ್ವಿಕ ಸುಖ ಅಂತ ಹೆಸರು. ಮುಂದೆ ಕಷ್ಟ ಇದ್ದು ಹಿಂದೆ ಸುಖ ಇದ್ರೆ ಅದಕ್ಕೆ ರಾಜಸ ಸುಖ ಅಂತ ಹೆಸರು. ಅಂದರೆ ಸುಖ ಆದಮೇಲೆ ಕಷ್ಟ ಬರೋದಾದ್ರೆ ಆ ಸುಖಕ್ಕೆ ರಾಜಸ ಸುಖ ಅಂತ ಹೆಸರು. ಆದರೆ ಕಷ್ಟ ಕಳೆದು ಸುಖ ಬರೋದಾದ್ರೆ ಆ ಸುಖಕ್ಕೆ ಸಾತ್ವಿಕ ಸುಖ ಅಂತ ಹೆಸರು. ಈ ಸುಖ ಕಳೆದು ಕಷ್ಟ ಬಂದಾಗ ಈ ಕಷ್ಟದ ಒಂದು ಬೇಗ ತುಂಬ ಹೆಚ್ಚು ಅಂತ. ಯಾಕೆಂದರೆ ಮೊದಲು ಅನುಭವಿಸಿದ್ದು ಸುಖ ಇರ್ತದಲ್ಲ. ಈ ಮೃಷ್ಟಾನ್ನ ಊಟ ಮಾಡ್ತಾ ಇದ್ದವನಿಗೆ ಗಂಜಿ ಊಟ ಮಾಡೋ ಪ್ರಮೇಯ ಬಂದರೆ ಆ ಗಂಜಿ ಬಹಳ ಕಷ್ಟ ಆಗ್ತದೆ ಅವನಿಗೆ, ಅದನ್ನು ಒಗ್ಗಿಸ್ಕೊಳ್ಳಿಕ್ಕೆ ಹೊಂದಿಸ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದರೆ ಗಂಜಿ ಊಟ ಮಾಡ್ತಾ ಇದ್ದವನು ಮೃಷ್ಟಾನ್ನಕ್ಕೆ ಹೋದರೆ ಆ ಮೃಷ್ಟಾನ್ನ ಅವನಿಗೆ ಹೆಚ್ಚು ರುಚಿ ಅಂತ ಅನಿಸ್ತದೆ ಅಂತ. ಅಂದರೆ ಕಷ್ಟದ ಬಳಿಕ ಬರುವ ಸುಖ ದುಪ್ಪಟ್ಟು ಸುಖವಾಗಿ ಮಾರ್ಪಡ್ತದೆ, ಇಮ್ಮಡಿ ಸುಖವಾಗಿ ಮಾರ್ಪಡ್ತದೆ. ಆದರೆ ಸುಖದ ಬಳಿಕ ಬರುವ ಕಷ್ಟ ಅದು ಇಮ್ಮಡಿ ಕಷ್ಟ ಅದು. ಯಾಕೆಂದರೆ ಮೊದಲು ಅನುಭವಿಸೋದು ಸುಖದ ಕಾರಣದಿಂದಾಗಿ ಅದು ಹೆಚ್ಚು ಕಷ್ಟ ಅಂತ ಅನ್ನಿಸ್ತದೆ. ಹಾಗಾಗಿ ದೇವರ ಆಶೀರ್ವಾದದ ಕುರುಹುಗಳು ಏನು ಅಂದರೆ, ಕಷ್ಟ ದಾಟಿ ಸುಖ ಬರುವಂಥದ್ದು, ಸುಖ ದಾಟಿ ಕಷ್ಟ ಬರುವಂತೆ ಆಗಬಾರ್ದು. ಈಗ ರಾಮ ರಾಜ್ಯಾಭಿಷೇಕ ರಾಮನಿಗಾಯ್ತು ನೋಡಿ, ಹಿಂದ್ಗಡೆಗೆ ವನವಾಸ ಅಂತ.
ಅದನ್ನು ದಾಟಿ ರಾಜ್ಯಾಭಿಷೇಕ ಅಂತ. ಹಾಗೆ ಕಷ್ಟಗಳನ್ನು ದಾಟಿ ಸುಖ ಬರಬೇಕು, ಮುಂದಿನ ಕಾಲದಲ್ಲಿ ಸುಖ ಬರಬೇಕು, ಜೀವನದ ಮುಂದಿನ ಕಾಲದಲ್ಲಿ ಸುಖ ಬರಬೇಕು. ಹಿಂದೆ ತುಂಬ ಕಷ್ಟಗಳಿರಬೇಕು. ಅನೇಕ ಪುಣ್ಯಾತ್ಮರು ನೋಡ್ತೀವಿ, ಹೀಗೆ ಇರ್ತದೆ ಅವ್ರ ಬದುಕು ಅಂತ. ಮೊದಲೆಲ್ಲ ಕಷ್ಟ ಅಂತೂ ಕೊನೆಗೆ ಒಳ್ಳೇದಾಯಿತು ಅಂತ ಅನ್ನೋ ಹಾಗೆ ಅಂತ. ಹಾಗೆ ನಾವು ಈ ಒಂದು ಕುಟುಂಬವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಕಷ್ಟಗಳು ದಾಟಿ ಒಂದು ಸುಖ, ಒಂದು ನೆಮ್ಮದಿ ಅನ್ನೋ ಸಂದರ್ಭ, ಎಲ್ಲ ರೀತಿಯಲ್ಲೂ ಸುಖ. ಈಗ ಹಾಗೆ ನೋಡಿದರೆ ಆರೋಗ್ಯ ದೃಷ್ಟಿಯಿಂದ ಇರಲಿ ಅಥವಾ ಆರ್ಥಿಕ ದೃಷ್ಟಿಯಿಂದ ಇರಲಿ, ಗುರು ಸೇವೆಯ ಹಿನ್ನೆಲೆಯಿಂದ ಇರಲಿ, ಮುಂದಿನ ಪೀಳಿಗೆ ದೃಷ್ಟಿಯಿಂದ ಇರಲಿ, ಆ ಮಕ್ಕಳು ನೋಡಿದ್ರು ಕೂಡ ತುಂಬ ಸಂತೋಷ ಆಗ್ತದೆ. ಎಷ್ಟು ಸಂಸ್ಕಾರ ಆ ಮಕ್ಕಳಿಗೆ ಈಗ ಅಂತ. ಈ ವಿನಾಯಕನ ಮೊಮ್ಮಗ, ಅವನಿಗೆ ಸುಮಾರು ಸುವಸ್ತುಗಳ ಮಧ್ಯೆ ಹಣ್ಣು ಹಂಪಲ ಮಧ್ಯದಲ್ಲಿ ಏನು ಕೊಡಲಿ ನಿಮ್ಗೆ ಅಂತ ಕೇಳಿದರೆ, ನೀವು ಕೊಟ್ಟಿದ್ದು ಆಗ್ಬೋದು ನನಗೆ ಅಂತ. ಏನು ಕೊಡ್ತೀರೋ ನೀವು ಕೊಟ್ಟಿದ್ದು ಅಂತ. ಇಷ್ಟು ಬುದ್ಧಿ ಮಕ್ಕಳಿಗೆ ಬಂದರೆ ಸಾಕಪ್ಪ, ಮತ್ತೇನು ಬೇಕು ಅದಕ್ಕಿಂತ ಹೆಚ್ಚು. ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತ ನೀವು ಕೊಟ್ಟಿದ್ದಾಗ್ಬೋದು ಅಂತ ನನ್ನ ಮನಸ್ಸು ಬಂದರೆ ಅವನನ್ನು ಯಾವ ದುಃಖವೂ ಕೂಡ ಬಾಧಿಸೋದಿಲ್ಲ. ನಮ್ಗೆ ಯಾಕೆ ದುಃಖಗಳು ಬಾಧಿಸ್ತೇವೆ ಅಂದರೆ, ಅದು ಬೇಕು ಇದು ಬೇಕು ಅಂತ ನಮಗಿರೋವಂಥದ್ದು. ದೇವರು ಕೊಟ್ಟಿದ್ರಲ್ಲಿ ತೃಪ್ತಿ ಇಲ್ಲ, ಇದು ಬೇಕಾಗಿತ್ತು ಅದು ಬೇಕಾಗಿತ್ತು ಅಂತ ಅನಿಸಿದಾಗ ಅಲ್ಲೇ ದುಃಖ ಅಂತ ಅದು ಅಂತ. ಅದೇ ದೇವರು ಕೊಟ್ಟಿದ್ದು ಸಂತೋಷ ಸಮಾಧಾನ ಅಂತ ಬಂದರೆ ಅವನು ಹೇಗೆ ದುಃಖಿ ಆಗ್ತಾನೆ ಅಂತ. ಅವನು ಎಂಥ ಬಡವನಾದರೂ ಕೂಡ ದುಃಖಿ ಆಗೋದಿಲ್ಲ ಅಂತ. ಹಾಗಾಗಿ ಇಂಥ ಸಂಸ್ಕಾರಗಳು ಮಕ್ಕಳಿಗೆ ಬಂದರೆ ಮತ್ತೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ಅಂತ. ಹಾಗಾಗಿ ನಮಗೆ ಆ ಸಂಸ್ಕಾರ ಉಳಿಸಿ ಬೆಳೆಸಬೇಕು. ಈ ಪೀಳಿಗೆ ಮುಂದಕ್ಕೆ ಅಂಥದ್ದು ಬರಬೇಕು. ಸಂಖ್ಯೆ ಖಂಡಿತ ಕಡಿಮೆ ಇರ್ತದೆ ಸಮಾಜದಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆ ಇರ್ತದೆ. ಆದರೆ ಕೊನೆ ಪಕ್ಷ ಇರುವ ಆ ಮುಂದಿನ ಪೀಳಿಗೆ ಏನು ಇರುವ ಸಂಖ್ಯೆ ಏನಿದೆ, ಅವರೆಲ್ಲ ತುಂಬ ಒಳ್ಳೆ ಸಂಸ್ಕಾರದವರಾದರೆ, ಅವರೆಲ್ಲ ಸಜ್ಜನರಾದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ಅಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂತೂ ತುಂಬ ಸಂತೋಷ ಆಯಿತು. ಸ್ವರ್ಣ ಭಿಕ್ಷೆ ಇಲ್ಲಿ ನೆರವೇರ್ತಾ ಇದೆ, ನಡೀತಾ ಇದೆ. ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಕಾಲ ಬರಲಿ, ಇನ್ನೂ ಶ್ರೇಯಸ್ಸಿನ ನೆಮ್ಮದಿಯ ಕಾಲ ಬರಲಿ. ಕಷ್ಟವೇ ಬರಬಾರ್ದು ಅಂತ ಯಾರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಮನಿಗೆ ಇಷ್ಟೆಲ್ಲ ಕಷ್ಟಗಳು ಬಂದಿದಂತೆ, ಕೃಷ್ಣನಿಗೆ ಅಪವಾದ ಬಂತಂತೆ, ಇದ್ದೇ ಇದೆ ಅಂತ. ಶಂಕರಾಚಾರ್ಯರನ್ನು ಬಲಿ ಕೊಡ್ಲಿಕ್ಕೆ ತಗೊಂಡೋಗಿದ್ರಂತೆ. ಸ್ವತಃ ಅಂತಹ ಶಂಕರಾಚಾರ್ಯರನ್ನು ಬಲಿ ಕೊಡ್ಲಿಕ್ಕೆ ಕಾಪಾಲಿಕರು ತೆಗೆದುಕೊಂಡು ಹೋಗಿದ್ರು ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹಾಗಾಗಿ ಅದು ಇಲ್ಲೇ ಇರುವಂಥ ಬದುಕು ಅಂತ ಇಲ್ಲ ಅಂತ. ನಮಗೆ ಕಷ್ಟವನ್ನು ಎದುರಿಸ್ತಕ್ಕಂಥ ಎದೆಗಾರಿಕೆ ಬೇಕು. ಮತ್ತು ಆ ಸಮಯಕ್ಕೊಂದು ದೈವ ಕೃಪೆ, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗಲಿಕ್ಕೆ ದೈವ ಕೃಪೆ. ಮತ್ತು ಆ ಸಮಯದಲ್ಲಿ ನಾವು ಕೆಡಬಾರ್ದು. ಕಷ್ಟ ಬಂದಾಗ ಬುದ್ಧಿ ಕೆಡಬಾರ್ದು. ನಮಗೆ ಮತ್ತೂ ಒಳ್ಳೆಯವರಾಗಬೇಕು. ನಾವು ಬಿಸಿ ಮಾಡಿದಾಗ ಚಿನ್ನ ಮತ್ತಷ್ಟು ಪ್ರಜ್ವಲಿಸುವಂತೆ, ಬೆಂಕಿಗೆ ಬಿದ್ದಾಗ ಚಿನ್ನದ ಕಾಂತಿ ಮತ್ತಷ್ಟು ಹೆಚ್ಚುವಂತೆ ಕಷ್ಟ ಬಂದಾಗ ನಮ್ಮ ಒಳ್ಳೆತನ ಹೆಚ್ಚಾಗಬೇಕು. ಎಷ್ಟೋ ಮಂದಿ ಕಷ್ಟ ಬಂದಾಗ ದೇವರ ಧರ್ಮವನ್ನು ಬಿಟ್ಬಿಡ್ತಾರೆ. ಅದು ಎಲ್ಲ ಎಲ್ಲಿದೆ ಅಂತ. ಅವ್ರು ಏನು ತಿಳ್ಕೊಂಡಿರ್ತಾರೆ ಅಂದರೆ, ಅಷ್ಟು ದೇವ್ರ ಧರ್ಮ ಇರೋದು ಇವರು ಕೇಳಿದ್ದನ್ನು ಮಾಡ್ಕೊಡೋದಕ್ಕೆ ಅಂತ. ಯಾವಾಗ ಏನು ಕೇಳ್ತಾರೋ ಅದೆಲ್ಲ ಮಾಡ್ಕೊಡ್ಬೇಕು ಅಂತ. ಹಿಂದೆ ಮಾಡಿದ ಪಾಪಗಳು, ಹಿಂದಿನ ಕರ್ಮ ಅದವರಿಗೆಲ್ಲ ನೆನಪಿರ್ತದೆ, ಮರ್ತೋಗಿರ್ತದೆ ಅಂತ. ಹಾಗಾಗಬಾರ್ದು ಅಂತ. ಅಂಥ ಸಂದರ್ಭಗಳು ಬಂದಾಗ ಹೆಚ್ಚೆಚ್ಚು ನಮಗೆ ಭಕ್ತಿ ಬರಬೇಕು, ಹೆಚ್ಚೆಚ್ಚು ನಮಗೆ ಒಳ್ಳೆತನ ಬರಬೇಕು, ದೇವರು ಮಾಡುವ ಪರೀಕ್ಷೆಯಲ್ಲಿ ನಾವು ತೆರಗಡೆ ಆಗಬೇಕು ಅಂತ. ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಒಳ್ಳೆಯದಾಗಲಿ, ಈ ಮನೆಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ. ಸೀಮೆ ತುಂಬ ಒಳ್ಳೆ ಸೀಮೆ, ಯಾವ ದೃಷ್ಟಿಯಿಂದಲೂ ಕೂಡ ಒಳ್ಳೆ ಸೀಮೆ ಇದು ಅಂತ. ಹಾಗಾಗಿ ಈ ಸೀಮೆಗೂ ಆ ಮೊದಲಿನ ವೈಭವದ ಕಾಲ ಏನಿದೆ ಅದಕ್ಕಿಂತ ಹೆಚ್ಚಿನ ವೈಭವದ ಕಾಲ ಈ ಸೀಮೆಗೂ ಕೂಡ ಮುಂದೆ ಬರುವಂತೆ ಆಗಲಿ. ಈ ಮನೆಗೆ ನಿರಂತರ ಗುರುಕೃಪೆ, ಗುರುಗಳ ಆಶೀರ್ವಾದ ಇರಲಿ. ವಿನಾಯಕ ಕತೆ ಹೇಳುವಾಗ, ದೊಡ್ಡ ಗುರುಗಳ ಕತೆ ಹೇಳುವಾಗ ಎಮ್ಮೆ ತೀರಿಕೊಂಡ ಕಥೆಯನ್ನು ಹೇಳ್ದ. ಆದರೆ ಮುಂದುವರಿಸುವಾಗ ಗೋಸೇವೆಯಿಂದಲೇ ಮತ್ತೆ ಏಳಿಗೆ ಆಯಿತು ಅಂತ ಹೇಳ್ದ ಅಂತ. ಹಾಲಿನ ಮೂಲಕವೇ ಏಳಿಗೆ ಆಯಿತು ಅಂದರೆ ಹೇಗೆ ಗುರುಕೃಪೆ ತಿರುಗಿ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇರುವಂಥದ್ದು. ಎಮ್ಮೆ ಅಂದರೆ ಹಾಲು ಕೊಡುವಂಥ ಪ್ರಾಣಿ ಒಂದೊಂದು. ಆ ಹಾಲು ಕೊಡುವಂಥ ಪ್ರಾಣಿ ತೀರ್ಕೊಳ್ತು, ಆದರೆ ಹಾಲಿನಿಂದಲೇ ಅಥವಾ ಗೋವಿನ ಮೂಲಕವೇ ಮನೆ ಅಭಿವೃದ್ಧಿ ಆಯಿತು ಅಂದರೆ ಗುರುಕೃಪೆ ತಿರುಗಿ ಬಂತು ಅಂತ ಅರ್ಥ ಅದಕ್ಕೆ ಅಂತ. ಗುರುಕೃಪೆ ಆ ಬಾಗಿಲಿಂದ ಹೋಗಿ ಈ ಬಾಗಿಲಿಂದ ಬಂತು ಅಂತ ಅರ್ಥ ಅದಕ್ಕೆ, ಬೇರೆ ಏನೂ ಕೂಡ ಅಲ್ಲ ಅಂತ. ಹಾಗಾಗಿ ಗೋಸೇವೆ ಅಂದರೆ ನಮಗೂ ತುಂಬ ಪ್ರೀತಿ. ಅವನು ಯಾಕೆ ಅದನ್ನು ಮೊದಲು ನೆನಪು ಮಾಡ್ಕೊಂಡಿದ್ದು ಅಂದರೆ, ನಾವು ತುಂಬ ಇಷ್ಟಪಡ್ತೇವೆ. ಈ ಮನೆಯಲ್ಲಿ ಹೊರಗಡೆಗೆ ಅಲ್ಲ ಗೋಶಾಲೆಯಲ್ಲಿರೋ ಗೋವುಗಳು ನೋಡಿ ನಾವು ಸ್ವಲ್ಪ ಸಂತೋಷ ಪಡಲಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಗೋವುಗಳು. ಅದೀಗ ಅವನೇನು ಹಾಲಿನ ಲೆಕ್ಕಕ್ಕೆ ಸಾಕ್ತಾ ಇರೋ ಥರ ಕಾಣೋದಿಲ್ಲ ನೋಡಿದರೆ ಅದನ್ನು ಅಂಥದ್ದು ಪ್ರೀತಿಗಾಗಿ ಸಾಕ್ತಾ ಇರೋ ಥರ ಅದು ನೋಡಿದರೆ ಗೊತ್ತಾಗ್ತದೆ. ಇವನ ವಾಹನದ ಶಬ್ದ ಕೇಳಿದ್ರೆ ಸಾಕಂತೆ, ವಿನಾಯಕನ ವಾಹನದ ಶಬ್ದ ಕೇಳಿದರೆ ಅದಕ್ಕೆ ಗೋವು ಕೂಗ್ತದೆ ಅಂತ, ಅದು ಧ್ವನಿ ಮಾಡ್ತದೆ, ಅಂಬ ಅನ್ನುವ ಶಬ್ದ ಮಾಡ್ತದೆ ಅನ್ನುವಾಗ ಆ ಪ್ರೀತಿ ತುಂಬ ಮುಖ್ಯ ಅಂತ. ಗೋವಿನಿಂದ ಆಗುವ ಲಾಭ ಬರೀ ಹಾಲು ಮಾತ್ರ ಅಲ್ಲ, ಬರೀ ಕೃಷಿ ಉತ್ಪನ್ನಗಳು ಮಾತ್ರ ಅಲ್ಲ, ಈ ಮನಸ್ಸಿಗೆ ಸಿಗುವಂಥ ಸಮಾಧಾನ, ಆ ಒಂದು ಬಾಂಧವ್ಯ,
ಆ ಖುಷಿ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಮಾಡೋದು ಖುಷಿಗೋಸ್ಕರವೇ ತಾನೆ, ನೆಮ್ಮದಿಗೋಸ್ಕರ ಇರ್ತಾನೆ. ನೆಮ್ಮದಿಯನ್ನು ನೇರವಾಗಿ ಕೊಡ್ತದೆ ಅದು. ನಾವೆಲ್ಲ ಮಾಡಿ ಕೊನೆಗೆ ನೆಮ್ಮದಿಯನ್ನು ಕಾಣಬೇಕಲ್ಲ, ಅದನ್ನು ನೇರವಾಗಿ ಕೊಡೋ ಶಕ್ತಿ ಗೋವಿಗಿದೆ. ಹಾಗಾಗಿ ಅಂತಹ ಗೋಸೇವೆ, ಗುರುಸೇವೆ, ಈ ಕೃಷಿ, ಸಸ್ಯ ಸೇವೆ, ದೇವರ ಸೇವೆ, ಸಮಾಜ ಸೇವೆ ಇದೆಲ್ಲ ಸೇರಿ ಈ ಮನೆಗೆ ಸ್ವರ್ಣಕಾಲ ಇನ್ನು ಮುಂದೆ ಬರಲಿ. ಈಗ ಒಳ್ಳೆ ಕಾಲ ಇದೆ, ಇದಕ್ಕಿಂತ ಒಳ್ಳೆ ಕಾಲ ಇನ್ನು ಮುಂದೆ ಬರಲಿ. ಹಾಗೆ ಈ ಈ ಶಶಿಕಲಾ ಶ್ರೀಪಾದ ಅವರಿಗೂ ಕೂಡ ಮುಂದೆ ತುಂಬ ಆರೋಗ್ಯ, ನೆಮ್ಮದಿ, ಆಧ್ಯಾತ್ಮಿಕ ಶ್ರೇಯಸ್ಸು, ಆಧ್ಯಾತ್ಮಿಕವಾಗಿರುವಂಥ ಸಿದ್ಧಿ ಅದವರನ್ನು ಅರಸಿ ಬರಲಿ ಎಂಬುದಾಗಿ ಸಮಯದಲ್ಲಿ ನಾವು ಆಶಿಸ್ತೇವೆ. ಹಾಗೆ ಬಂಧು ಬಾಂಧವರಿಗೂ, ಇಷ್ಟ ಮಿತ್ರರಿಗೂ, ಅಲ್ಲಿ ಸೇರಿದ ಎಲ್ಲರಿಗೂ ಸ್ವರ್ಣಾಶೀರ್ವಾದಗಳು. ನಿಮ್ಮೆಲ್ಲರ ಬದುಕಿನಲ್ಲಿ ಎಲ್ಲರೂ ಸ್ವರ್ಣ ಭಿಕ್ಷೆ ಮಾಡ್ತಾರೆ, ಮಾಡಬೇಕು ಅಂತ ಏನಿಲ್ಲ, ಆದರೆ ಸ್ವರ್ಣಾಶೀರ್ವಾದ ಎಲ್ಲರಿಗೂ ಅಂತ ಸೇರಿದ ಸಮಸ್ತರಿಗೂ ದೇವರು ಬಂಗಾರದ ಬದುಕನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ